2024ರ ಲೋಕಸಭಾ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದ ಅಭ್ಯರ್ಥಿಗಳ ಬಿರುಸಿನ ಪ್ರಚಾರ ತುಂಬಾ ಜೋರಾಗಿ ನಡೆಯುತ್ತಿದೆ. ಅದರಂತೆ ಇಂದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಅವರಿಗೆ ಮತ ನೀಡಿ ಗೆಲ್ಲಿಸುವಂತೆ ಸಚಿವರು ರಾಮಲಿಂಗಾರೆಡ್ಡಿ ಅವರ ಸೂಚನೆ ಮೇರೆಗೆ ರೆಡ್ಡಿ ಸಮುದಾಯದ ಮುಖಂಡರುಗಳು ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಈ ವೇಳೆ ರಾಜ್ಯ ರೆಡ್ಡಿ ಸಮಾಜದ ಮುಖಂಡ ಕೃಷ್ಣಾರೆಡ್ಡಿ ಅವರು ಮಾತನಾಡಿ, ರೆಡ್ಡಿ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಅಪಾರವಾಗಿದೆ. ಆ ಹಿನ್ನೆಲೆ ಬಿಎನ್ ಚಂದ್ರಪ್ಪ ಅವರನ್ನ ಗೆಲ್ಲಿಸುವಂತೆ ರಾಮಲಿಂಗಾರೆಡ್ಡಿ ಅವರ ಸಲಹೆ ಮೇರೆಗೆ ನಾವು ಬಂದಿದ್ದೇವೆ. ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ನಾವೆಲ್ಲರೂ ಮತ ಹಾಕಬೇಕು. ವೇಮನ್ ರೆಡ್ಡಿ ಜಯಂತಿ, ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಗಳ ಆಚರಣೆ ಸೇರಿದಂತೆ ರೆಡ್ಡಿ ಸಂಘದ ಅಭಿವೃದ್ಧಿಗೆ ಕಾಂಗ್ರೆಸ್ ಕಾರಣೀಭೂತವಾಗಿದೆ. ಹಾಗಾಗಿ ನಾವೆಲ್ಲರೂ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲಿಸೋಣ ಎಂದರು. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ಹಾಗೂ ನಮ್ಮ ಡಿ.ಕೆ. ಶಿವಕುಮಾರ್ ಆಮೇಲೆ ನಮ್ಮ ಎಚ್.ಕೆ. ಪಾಟೀಲ್, ರಾಮಲಿಂಗಾರೆಡ್ಡಿ ಅವರು, ಯಾಕಂದ್ರೆ ರಾಮಲಿಂಗಾರೆಡ್ಡಿ ಅವರು ಸುಮಾರು ದಿವಸದಿಂದ ಬೇಡಿಕೆ ಎಲ್ಲ ಕೊಟ್ಟಿದ್ದು ಇಡೀ ರಾಜ್ಯದ ಜನತೆ. ರಾಮಲಿಂಗಾರೆಡ್ಡಿ ಅವರಿಗೆ ಏನು ಬೇಡಿಕೆ ಅಂದರೆ, ನಮ್ಮ ಸಮಾಜಕ್ಕೆ ಒಂದು ಜಯಂತಿ ಬೇಕು, ದಯವಿಟ್ಟು ಒಂದು ಜಯಂತಿಯನ್ನು ಮಾಡಿಕೊಡ್ಬೇಕು ಅಂತ ಕೇಳಿದಾಗ ನಮ್ಮ ಸಮಾಜಕ್ಕೆ ರಾಮಲಿಂಗಾರೆಡ್ಡಿ ಅವರು ಜವಾಬ್ದಾರಿಯುತವಾಗಿ ವೇಮನ ಜಯಂತಿ, ಮಲ್ಲಮ್ಮ ಜಯಂತಿಯನ್ನು ಅನುಕೂಲ ಮಾಡಿಕೊಟ್ರು. ಅದೇ ರೀತಿ ನಮ್ಮ ರಾಮಲಿಂಗಾರೆಡ್ಡಿ ಅವರು ಕಷ್ಟ ಕಾಲದಲ್ಲಿ ಪ್ರತಿಯೊಬ್ಬರು ಈ ರಾಜ್ಯದಲ್ಲಿ ಮೂಲ ರಾಮಲಿಂಗಾರೆಡ್ಡಿ ಅವರಿಗೆ ಒಳ್ಳೆ ಮಗು ತರ ನೋಡಿ ಅವರಿಗೆ ಏನು ಕಷ್ಟ ಸುಖ ಅಂತ ಹೇಳ್ಬಿಟ್ಟು ಅವರಿಗೆ ಸಹಕಾರ ಸಹಾಯ ಮಾಡುವಂತ ಇರುವಂತ ನಾಯಕ ಯಾರು ಇದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಅದೇ ರೀತಿ ನಮ್ಮ ರೆಡ್ಡಿ ಜನಸಂಘಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಪ್ರವಾಸ ಮಾಡಿ ಅವರು ಈ ಫ್ಲೆಕ್ಸ್ ಬಂದಾಗ ಬಾಗಲಕೋಟೆ ಡಿಸ್ಟಿಕ್ ಇರ್ಬೋದು, ಬೆಳಗಾವಿ ಡಿಸ್ಟಿಕ್ ಇರ್ಬೋದು, ಈ ಕರ್ನಾಟಕದಲ್ಲಿ ಬೆಳೆಸಿಕೊಂಡು ಊರುಗಳ ಕಟ್ಕೊಂಡು ಹೋದಾಗ ನಾನು 15 ದಿವಸಗಳ ಕಾಲ ರಾಮಲಿಂಗಾರೆಡ್ಡಿ ಜೊತೆ ನಾನಿದ್ದೆ. ಯಾಕಂದ್ರೆ ಅವಾಗ 30 ಲಾರಿ ಟೆಂಡರ್ ನಮ್ಮ ಬೆಂಗಳೂರಿಂದ ಪ್ರತಿಯೊಂದು ಫುಡ್ ಇರ್ಬೋದು, ಒಂದು ಪಾತ್ರೆ ಸಾಮಾನಿಂದ ಹಿಡಿದು ಪ್ರತಿಯೊಂದು ಮನೆಗೆ ಆಗುವ ವಸ್ತುಗಳು, ಊಟ ಅಡುಗೆ ಮಾಡುವ ವಸ್ತುಗಳು ಇರ್ಬೋದು, ಹಸುಗಳಿಗೆ ಹಿಂಡಿ ಬೂಸ ಇರ್ಬೋದು, ಇದು ಮನೆಗಳು ಕೊಚ್ಕೊಂಡು ಹೋಗಿರುವಂತಹ ಸುಮಾರು ಮನೆಗಳಿಗೆ ಸೀಟುಗಳು, ಪೈಪುಗಳು, ಇಂಥವೆಲ್ಲ ಸುಮಾರು 30 ಲಾರಿ ಟೆಂಡರ್ಗಳನ್ನು ತಗೊಂಡು ಹೋಗಿ ಉತ್ತರ ಕರ್ನಾಟಕ ಭಾಗ ಇರುವುದು ಎಲ್ಲರೂ ಬೆಳೆಸ್ಕೊಂಡೈತೆ. ಎಲ್ಲ ಭಾಗದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರಾಮಲಿಂಗಾರೆಡ್ಡಿ ಅವರು ಮಾಡಿರ್ತಕ್ಕಂಥ ಒಂದೆರಡರ 100 ನಮ್ಮ ಚಂದ್ರಪ್ಪನವರಿಗೆ ಗೆಲ್ಲಿಸಬೇಕು ಅಂತ ನಾನು ಎಲ್ಲರ ಮುಖಾಂತರ ಹೇಳ್ತಾ ಇದ್ದೇನೆ. ಇನ್ನು ಈ ಸಂದರ್ಭದಲ್ಲಿ ಪಾವುಗಡ ರೆಡ್ಡಿ ಸಮುದಾಯದ ಮುಖಂಡ ಬೆಳ್ಳಿಬಟ್ಲು ಚಂದ್ರಶೇಖರ್ ರೆಡ್ಡಿ ಅವರು ಮಾತನಾಡಿ, ಮೊದಲ ಬಾರಿಗೆ ರೆಡ್ಡಿ ಸಮಾಜದ ಕೆಸಿ ರೆಡ್ಡಿ ಅವರನ್ನ ಮುಖ್ಯಮಂತ್ರಿಯಾಗಿಸಿದ್ದು, ನೀಲಂ ಸಂಜೀವ ರೆಡ್ಡಿ ಅವರನ್ನ ರಾಷ್ಟ್ರಪತಿಯಾಗಿಸಿದ ಕೀರ್ತಿ ಕಾಂಗ್ರೆಸ್ನದ್ದು. ಇನ್ನು ನಮ್ಮ ನಾಯಕ ರಾಮಲಿಂಗಾರೆಡ್ಡಿ ಅವರ ನಾಯಕತ್ವದಲ್ಲಿ ತುಮಕೂರು ರೆಡ್ಡಿ ಸಂಘದ ಅಭಿವೃದ್ಧಿಗೆ 2 ಕೋಟಿ ಹಾಗೂ ಮಧುಗಿರಿ ಮಹಿಳಾ ಹಾಸ್ಟೆಲ್ ಕಟ್ಟಡಕ್ಕೆ 50 ಲಕ್ಷ ಹಣ ಬಿಡುಗಡೆ ಮಾಡಿದ್ದಾರೆ. ಹಾಗಾಗಿ ನಮ್ಮ ಸಚಿವರು ರಾಮಲಿಂಗಾರೆಡ್ಡಿ ಅವರ ಸಲಹೆ ಸೂಚನೆ ಮೇರೆಗೆ ನಾವೆಲ್ಲರೂ ಕಾಂಗ್ರೆಸ್ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಅವರನ್ನ ಗೆಲ್ಲಿಸಿಕೊಳ್ಬೇಕಾಗಿದೆ ಅಂತ ತಿಳಿಸಿದ್ರು. ಈ ಸಂದರ್ಭದಲ್ಲಿ ರೆಡ್ಡಿ ಸಮುದಾಯದ ಮುಖಂಡರಾದ ಪ್ರಕಾಶ್ ರೆಡ್ಡಿ, ಶಾಂತಕುಮಾರ್ ರೆಡ್ಡಿ, ಧನಂಜಯ ರೆಡ್ಡಿ, ಬಾಬು ರೆಡ್ಡಿ, ವೆಂಕಟೇಶ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ರಾಮಲಿಂಗಾರೆಡ್ಡಿ, ಚಿತ್ರದುರ್ಗ ನರೇಶ್ ರೆಡ್ಡಿ, ನಾಗೇಶ್ ರೆಡ್ಡಿ, ದಾಸ್ ರೆಡ್ಡಿ, ಪ್ರಸನ್ನ ಕುಮಾರ್ ರೆಡ್ಡಿ, ಮಂಜುನಾಥ್ ರೆಡ್ಡಿ, ವಿಜಯ್ ಕುಮಾರ್ ರೆಡ್ಡಿ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು.